ದೇವರಾಜ ಅರಸರವರಿಗೆ ನಾನು ಶಿಫಾರಸು ಮಾಡ್ತೀನಿ. ಅವರಿಗೆ ಮರಣೋತ್ತರ ಭಾರತ ರತ್ನ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಕ್ಕಂಥ. ನಾನು ಕಳೆದ ಸಾರಿ ಈ ಎಂಥದ್ದು ಎಲೆಕ್ಟ್ರಾನಿಕ್ ಸಿಟಿ ಅದನ್ನ ದೇವರಾಜ ಅರಸು ಎಲೆಕ್ಟ್ರಾನಿಕ್ ಸಿಟಿ ಇಡಬೇಕು ಅಂತ ಹೇಳಿದ್ದೆ. ಆ ಕೆಲಸ ಈಗ ಇಟ್ ಈಸ್ ಅಂಡರ್ ಪ್ರಾಸೆಸ್. ಅದನ್ನ ದೇವರಾಜ ಅರಸು ಎಲೆಕ್ಟ್ರಾನಿಕ್ ಸಿಟಿ ಅಂತೇಳಿ ನಾಮಕರಣ ಮಾಡ್ತೀವಿ. ದೇವರಾಜ ಅರಸರವರು ಬಹಳ ಮುಖ್ಯವಾಗಿ ಮಾಡದಂತ ಕೆಲಸ ಏನಪ್ಪಾ ಅಂತಂದ್ರೆ, ಕರ್ನಾಟಕ ಏಕೀಕರಣ ನವೆಂಬರ್ 1, 1956ನೇ ಇಸ್ವಿನಲ್ಲಾಯಿತು. ಅಲ್ಲಿವರೆಗೆ ಮೈಸೂರು ರಾಜ್ಯ ಅಂತ ಕರೀತಾ ಇದ್ರು ಕರ್ನಾಟಕನ. ಆದರೆ ಏಕೀಕರಣ 1956 ನವೆಂಬರ್ 1ನೇ ತಾರೀಕು ಆದರೂ ಕೂಡ ಕರ್ನಾಟಕ ಅಂತ ಆಗಿಲ್ಲ, ಮೈಸೂರು ರಾಜ್ಯ ಅಂತಲೇ ಇತ್ತು. ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದವರು ದೇವರಾಜ ಅರಸರವರು 1973ನೇ ಇಸ್ವಿನಲ್ಲಿ. ದೇವರಾಜ ಅರಸರವರು ಇವತ್ತು ನಾವೇನು ಕರ್ನಾಟಕ ಅಂತ ಕರೀತಾ ಇದ್ದೀವಲ್ಲ, ಈ ಹೆಸರು ನಾಮಕರಣ ಮಾಡಿದವರು 1973ನೇ ಇಸ್ವಿನಲ್ಲಿ ದೇವರಾಜ ಅರಸರವರು. ಅದಕ್ಕೆ ನಾನು ಬಂದ ಮೇಲೆ ಆಗಾಗಲೇ 50 ವರ್ಷ ಆಗ್ಬಿಟ್ಟಿತ್ತು. 23 ನವೆಂಬರ್ 1ಕ್ಕೇನೆ ಆಗ್ಬಿಟ್ಟಿತ್ತು. ಅದಕ್ಕಿಂತ ಒಂದು ವರ್ಷ ಮುಂಚಿತವಾಗಿ ಮಾಡಬೇಕಾಗಿತ್ತು. ಬಿಜೆಪಿ ಸರ್ಕಾರ ಮಾಡಲಿಲ್ಲ. ಅದಕ್ಕೆ ನಾವು 51ನೇ ವರ್ಷ ಆದರೂ ಪರವಾಗಿಲ್ಲ ಅಂತೇಳಿ ಕರ್ನಾಟಕ ಸಂಭ್ರಮ ಮತ್ತೆ ಕರ್ನಾಟಕ ರಾಜ್ಯ ಅಂತೇಳಿ ನಾಮಕರಣ ಆದಂತ 51ನೇ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕರ್ನಾಟಕ ಅಂತ ಹೆಸರಾಯಿತು. ಕರ್ನಾಟಕ ಅಂತ ಹೆಸರಾಯಿತು. ಕನ್ನಡ ಉಸಿರಾಯಿತು. ಕರ್ನಾಟಕ ಹೆಸರಾಯಿತು, ಕನ್ನಡ ಉಸಿರಾಯಿತು ಅಂತಕ್ಕಂಥ ಕರ್ನಾಟಕ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ವರ್ಷ ಆಚರಣೆ ಮಾಡ್ತೀವಿ. ಈ ವರ್ಷ ನವೆಂಬರ್ 1ನೇ ತಾರೀಕಿಗೆ ಅದು ಸಮಾರಂಭ ನಡೀತದೆ. ಇಲ್ಲಿ ಇವ್ರದ್ದು ಪ್ರತಿಮೆ ಆಯ್ತಾ? ಭುವನೇಶ್ವರಿ ಪ್ರತಿಮೆ. ಇದೇ ಸಂದರ್ಭದಲ್ಲಿ ಭುವನೇಶ್ವರಿ ಪ್ರತಿಮೆಯನ್ನು ಕೂಡ ವಿಧಾನಸೌಧದ ಮುಂಭಾಗದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ ನವೆಂಬರ್ 1ನೇ ತಾರೀಕು ಅದು ಉದ್ಘಾಟನೆ ಆಗಬೇಕು. ತಂಗಡಿಗೆ ಸ್ವಲ್ಪ ಆ ಕಡೆ ಕಾನ್ಸಂಟ್ರೇಟ್ ಮಾಡಿ ಅದು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ಕರ್ನಾಟಕ ಅಂತ ನಾಮಕರಣ ಆದದರ ಪ್ರಯುಕ್ತ ಭುವನೇಶ್ವರಿ ಪ್ರತಿಮೆಯನ್ನ ಅಲ್ಲಿ ಅನಾವರಣ ಮಾಡ್ತಾ ಇದೆ.